ಹೊಂದಿರೋ ಚೈನಾ ಅನ್ನುವಂಥದ್ದು. ಹೀಗಾಗಿ ಅಮೇರಿಕಾ ಈ ತನ್ನ 45ರಿಂದ ಇಲ್ಲಿವರೆಗೆ 2025ರವರೆಗಿನ ಈ ಸಮಯದಲ್ಲೇ ವಿಶ್ವವನ್ನೇನೋ ಆಳಿತು. ಅದು ಇನ್ನು ಮುಂದೆ ಹಿಂಗೆ ಆಳ್ತದನ, ಇದರ ಶಕ್ತಿ ಉಳಿಸ್ಕೊಂಡು ಹೋಗ್ತದನ, ಇದನ್ನು ಉಳಿಸ್ಕೊಂಡು ಹೋಗೋ ಸಲುವಾಗಿಯೇ ಇವತ್ತು ಟ್ರಂಪ್ ಅವರು ಮತ್ತು ಇವರಿಗೆಲ್ಲ ಒಂದಿಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇರಾನಕ್ಕೆಲ್ಲಪ್ಪ ನಿನ್ನ ಮೇಲೆ ನಾನು ನಿಶ್ಚಯ ತೆಗಿತಾ ಇದ್ದೀನಿ, ವ್ಯಾಪಾರ ಮಾಡ್ಕೊಂತ ಹೇಳ್ತಾ ಇದ್ದಾರೆ, ಅದಕ್ಕೂ ಬಗ್ತಾ ಇಲ್ಲ. ಹೊರ್ಮುಜ್ ನೀನು ಟ್ಯಾಕ್ಸ್ ತೊಗೊಳಪ್ಪ, ಅದಕ್ಕೂ ಬಗ್ತಾ ಇಲ್ಲ. ಕರ್ಕ್ ಮೇಲೆ ದಾಳಿ ಮಾಡೋದು ಹೆಚ್ಚು ತಕ್ಷಣ ದಾಳಿ ಮತ್ತು ಶುರುವಾಯಿತು, ಅದಕ್ಕೂ ಮೌನ ಆದರು, ಅದಕ್ಕೂ ತಗ್ಗುತ್ತಾ ಇಲ್ಲ. ಅಂದ್ರೆ ಒಟ್ಟಾರೆಯಾಗಿ ಇರಾನ್ ಇಷ್ಟು ಪವರ್ಫುಲ್ಲಾಗಿ ಅಲ್ಲ, ಪವರ್ ಇಲ್ಲ ಅಂತಲ್ಲ, ಇಷ್ಟು ಪವರ್ಫುಲ್ಲಾಗಿ ಎಗರಿ ಬೀಳ್ತಾ ಇದೆಯಪ್ಪ ಅಂದ್ರೆ ಅದ್ರ ಹಿಂದಿದ್ದಂಥ ಚೈನಾದ ಬುದ್ಧಿವಂತಿಕೆ, ಟೆಕ್ನಾಲಜಿ, ಯುದ್ಧದ ಶಸ್ತ್ರಾಸ್ತ್ರಗಳ ಪೂರೈಕೆ, ಇದು ಇವತ್ತು ಎಲ್ಲರಿಗೂ ಕಣ್ಣಿಗೆ ಕಾಣ್ತಾ ಇದೆ. ಇರಾನ್ ಇಂಥ ಶಕ್ತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿಯಾಗಿ ಇವತ್ತು ದಿವಾಳಿ ಆಗ್ಯದಪ್ಪ ಇರಾನ್ ಅಂತಂದರೆ ಸ್ವತಃ ಟ್ರಂಪ್ ಅವ್ರು ಹೇಳ್ತಾರೆ, ಅದು ಎಂತ ಬರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಕ್ಷಿಪಣಿಗಳೆಲ್ಲ ಹಾಳು ಮಾಡಿದ್ದೀವಿ, ಅಲ್ಲಿ ಯುರೇನಿಯಂ ನಿಕ್ಷೇಪಗಳನ್ನ ಹಾಳು ಮಾಡಿದ್ದೀವಿ, ಅಲ್ಲಿ ಏನೂ ಉಳಿದಿಲ್ಲ, ಅದು ಸ್ಮಶಾನ ಭೂಮಿ ಆಗಿದೆ ಹೇಳ್ಕೊಳ್ತಾ ಇದ್ದಾರೆ. ಹಾಗೆ ಹೇಳಿದ ತಕ್ಷಣ ಮತ್ತೆ ಬಾಂಬ್ ಬೀಳ್ತಾ ಇದ್ದಾವೆ. ಇದೇನು ತೋರಿಸ್ತದಂದ್ರೆ ಇರಾನ್ ಇನ್ನೂ ಸೋತಿಲ್ಲ, ಇರಾನದ ಹಿಂದಿರುತ್ತದ ಶಕ್ತಿನೂ ಸೋತಿಲ್ಲ. ಹೀಗಾಗಿ ಇರಾನ್ ಶಕ್ತಿ ಕೇಂದ್ರ ಕಾಣ್ತಾ ಇದ್ದರು. ಅದರಿಂದ ಚೈನಾ ಮುಂದಿನ ದಿನಗಳಲ್ಲಿ ಹೊಸ ಇತಿಹಾಸ ಬರೆಯುವಂಥ ಎಲ್ಲ ಸಾಧ್ಯಗಳು ಕಂಡು ಬರ್ತಾ ಇದ್ದಾವೆ. ಇದು